ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಶಾಕ್. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನಿನ್ನೆ ಯಾವಾಗ ಬೆಂಗಳೂರಿನಲ್ಲಿ ಅಂದ್ರೆ ಹೈಕೋರ್ಟ್ ರಾಜ್ಯಪಾಲರು ಕೊಟ್ಟಿದ್ದಂತ ಪ್ರಾಸಿಕ್ಯೂಷನ್ ಅನುಮತಿ ಸರಿಯಾಗೇ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸ್ತು. ಇವತ್ತು ಎಲ್ಲರ ಚಿತ್ತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ನೆಟ್ಟಿತ್ತು. ಅದರಂತೆ ಅಂದುಕೊಂಡಂತೆ ಮೈಸೂರು ಲೋಕಾಯುಕ್ತ ಪೊಲೀಸರ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಸಿಆರ್ಪಿಸಿ ಕಾಯ್ದೆ ಉಲ್ಲೇಖಿಸಿ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಸಿಆರ್ಪಿಸಿ ಸೆಕ್ಷನ್ 156 ಸಬ್ಸೆಕ್ಷನ್ 3 ಅಡಿ ತನಿಖೆ ನಡೆಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಒಂದು ಟೈಮಿಂಗ್ ಅನ್ನ ಅಥವಾ ಒಂದು ಟೈಮ್ ಬೌಂಡ್ ಅನ್ನ ಕೂಡ ಕೊಟ್ಟಿದೆ. ಅಂದ್ರೆ ಒಂದು ಕಾಲಮಿತಿಯನ್ನ ಕೊಟ್ಟಿದೆ. 3 ತಿಂಗಳಲ್ಲಿ ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸೋದಕ್ಕೆ ಆದೇಶವನ್ನ ಕೊಡಲಾಗಿದೆ. ಡಿ.ಕೆ. ಶಿವಕುಮಾರ್ ಮಾತನಾಡ್ತಿದ್ದಾರೆ, ಬನ್ನಿ ಕೇಳೋಣ. ಇವತ್ತು ನಮ್ಮ ಪವರ್ ಅವರ ಮಗ ವಿಜಯ್ ಪವರ್ ಪಾಪ ನಮ್ಮ ಗ್ರೌಂಡ್ನಲ್ಲಿ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ಗೇಟು ಮುರಿದು ಪ್ರಾಣ ತೊಂದರೆ ಆಗಿದೆ. ತಕ್ಷಣ ನಮ್ಮ ಮಂತ್ರಿಗಳು ಸ್ಥಳೀಯ ಶಾಸಕರೆಲ್ಲ ಬಂದು ಅಟೆಂಡ್ ಮಾಡಿದರು. ಇವತ್ತು ನಾನು ಕೂಡ ಭೇಟಿ ಕೊಟ್ಟು ಅವರ ತಂದೆ ತಾಯಿ ಹತ್ರ ಮಾತಾಡಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಸುಮಾರು 5 ಲಕ್ಷ ರೂಪಾಯಿ ಹಣ ಮತ್ತು ನಮ್ಮ ಪಕ್ಷದ ವತಿಯಿಂದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರೇ ದುಡ್ಡು ಕೊಟ್ಟಿದ್ದಾರೆ. ಅದನ್ನು ಒಟ್ಟು 10 ಲಕ್ಷ ರೂಪಾಯಿ ಚೆಕ್ ಕೊಡುವಂಥದ್ದು, 5 ಲಕ್ಷ ಸರ್ಕಾರದ್ದು, 5 ಲಕ್ಷ. ಸೊ ಇದು ಡಿ.ಸಿ.ಎಂ ಮಾತನಾಡ್ತಾರೆ. ಬಹುಶಃ ಈ ವಿಚಾರವಾಗಿ ಅವರು ರಿಯಾಕ್ಟ್ ಮಾಡ್ತಾರೆ, ನೋಡೋಣ. ಅದಕ್ಕಿಂತ ಈಗ ಮೊನ್ನೆ ಮಲ್ಲೇಶ್ವರಂನ ಈ ಗ್ರೌಂಡ್ ನಲ್ಲಿ ಅದೇನು ಗೇಟ್ ಬಿದ್ದು ಯಾರೋ ಒಬ್ಬ ಹುಡುಗ ಮೃತಪಟ್ಟರಲ್ಲ, ನಿರಂಜನ್ ಅಂತ ಹೇಳ್ಕೊಂಬಿಟ್ಟು. ಸೊ ಆ ವ್ಯಕ್ತಿಗೆ ಅಥವಾ ಅವ್ರ ಕುಟುಂಬಕ್ಕೆ ಪರಿಹಾರದ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. 10 ಲಕ್ಷ ರೂಪಾಯಿ ಪರಿಹಾರ ಅನ್ನುವಂತ ಹೇಳ್ತಾ ಇದ್ದಾರೆ. ತುಂಬಾ ಸ್ವಾಗತಾರ್ಹ ಸಂಗತಿ ಇದು. ಪಾಪ ಆತ ತನ್ನದಲ್ಲದ ತಪ್ಪಿಗೆ ತನ್ನ ಜೀವ ಕಳ್ಕೊಂಡಂತ ಹುಡುಗ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಾಂಗ್ರೆಸ್ ಪಕ್ಷ ಒಂದು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಕಾಂಗ್ರೆಸ್ ಪಕ್ಷ ಅಂತ ಅಂದ್ರೆ ಬಹಳಷ್ಟು ಮಂದಿ ಶಾಸಕರು ಜೊತೆಗೆ ಸಚಿವರುಗಳ ಆದಿಯಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಯಾವ ಅವಶ್ಯಕತೆನೂ ಇಲ್ಲ. ಬಹುಶಃ ಸಿದ್ದರಾಮಯ್ಯನವರ ಜಾಗದಲ್ಲಿ ಇವತ್ತು ಬೇರೆ ಯಾವ್ದಾದ್ರು ವ್ಯಕ್ತಿ ಮುಖ್ಯಮಂತ್ರಿ ಆದಂತ ಸಂದರ್ಭ ಏನಾದ್ರೂ ಇದ್ದಿದ್ರೆ, ಅವ್ರ ವಿರುದ್ಧ ಇಂಥ ಆರೋಪ ಕೇಳಿ ಬಂದಿದ್ದಿದ್ರೆ ಬಹುಶಃ 2-3 ವರ್ಗಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅಥವಾ 2-3 ಗುಂಪುಗಳು ಕ್ರಿಯೇಟ್ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ ಕಾಂಗ್ರೆಸ್ನಲ್ಲಿ. ಬಟ್ ಅಲ್ಲಿ ಸಿದ್ದರಾಮಯ್ಯನವರಾಗಿರುವಂತಹ ಕಾರಣಕ್ಕಾಗಿ ಅವ್ರ ಶಾಸಕರನ್ನ ಈ ವಿಚಾರವಾಗಿ ಬಹಳ ಹಿಂದೆಯಿಂದನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಪಟ್ಟಿರುವಂತಹ ಕಾರಣಕ್ಕಾಗಿ ಈಗ ದೊಡ್ಡ ಮಟ್ಟದ ವಿರೋಧ ಅಂತೂ ಪಕ್ಷದೊಳಗೆ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸದ್ಯದ ಮಟ್ಟಿಗಂತೂ ವ್ಯಕ್ತ ಆಗ್ತಾ ಇಲ್ಲ.